ಪ್ರಥಮ PUC ಅರ್ಥಶಾಸ್ತ್ರದ ವಿಷಯದಲ್ಲಿ ನಾವು ಭಾಗ ಎರಡನೇ ಅಧ್ಯಾಯವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಎರಡನೇ ಅಧ್ಯಾಯ ಭಾರತದ ಆರ್ಥಿಕತೆ 1950ರಿಂದ 1990ರ ಅವಧಿ. ಈ ಅವಧಿಯಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಹಾಗಾಗಿ ಎರಡನೇ ಅಧ್ಯಾಯ ಭಾರತದ ಆರ್ಥಿಕತೆ 1950ರಿಂದ 1990ರ ಅವಧಿಯಲ್ಲಿ. ಈ ಅವಧಿಯಲ್ಲಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತದ ಆರ್ಥಿಕತೆಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಈಗ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಭಾರತದ ಕೃಷಿ ವ್ಯವಸ್ಥೆಯನ್ನ ನಾವು ಕಳೆದ ತರಗತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಭಾರತದ ಕೃಷಿ ಆಗಿರುವಂತಹ ಅಭಿವೃದ್ಧಿಯ ಒಂದು ರಚನೆಯಲ್ಲಾಗಿರುವಂತಹ ಬದಲಾವಣೆಗಳನ್ನ ನಾವು ಈ ಅಧ್ಯಾಯದಲ್ಲಿ ನೋಡಿದ್ದೀವಿ. ಭಾರತದ ಕೃಷಿ ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ತುಂಬಾ ಹಿಂದುಳಿದಿತ್ತು. ಬಹಳಷ್ಟು ಉತ್ಪಾದಕತೆಯ ಪ್ರಮಾಣ ಕಡಿಮೆ ಇತ್ತು. ಹಾಗೆಯೇ ಪ್ರಮುಖವಾಗಿ ಕೃಷಿಯಲ್ಲಿ ಸಮಾನತೆ ಇರಲಿಲ್ಲ. ಹೀಗೆ ಅನೇಕ ಲೋಪದೋಷಗಳಿಂದ ಕೃಷಿ ಅಂತಕ್ಕಂಥದ್ದು ಒಳಗೊಂಡಿದ್ದನ್ನು ನೋಡ್ತೀವಿ. ಸ್ವಾತಂತ್ರ್ಯ ನಂತರ ಭಾರತದ ಆರ್ಥಿಕತೆ ಅಂತಕ್ಕಂಥದ್ದು ಬದಲಾಗ್ತಾ ಹೋಯಿತು. ಭಾರತದ ಆರ್ಥಿಕತೆಯಲ್ಲಿ ಕೃಷಿಯಲ್ಲಿ ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ. ಹಾಗೆಯೇ ಒಂದು ಹಸಿರು ಕ್ರಾಂತಿಯನ್ನ ಸಂಭವಿಸಿತು. ಹಸಿರು ಕ್ರಾಂತಿ ಸಂಭವಿಸೋದಕ್ಕೆ ಮುಖ್ಯವಾಗಿ ಕೃಷಿಯ ಸಾಂಸ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರೋದಕ್ಕೆ ನಾವು ತಂದಿದ್ದರಿಂದ ಪರಿಣಾಮವಾಗಿ ಭಾರತದ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಅದರಲ್ಲೂ ಮುಖ್ಯವಾಗಿ ಕೃಷಿಯಲ್ಲಿ ಜಮೀನ್ದಾರಿ ಪದ್ಧತಿಯನ್ನ ನಾವು ರದ್ದು ಮಾಡಿ ಭೂ ಸುಧಾರಣೆಗಳನ್ನ ಜಾರಿಗೆ ತಂದಿವಿ. ಇದರಿಂದ ಕೃಷಿಯಲ್ಲಿ ಸಮಾನತೆ ಅಂತಕ್ಕಂಥದ್ದು ಕಂಡು ಬಂತು ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಹಸಿರು ಕ್ರಾಂತಿಯ ನಾವು ವಿಧಾನ ಆಗಿರ್ತಕ್ಕಂತಹ ಅಧಿಕ ಇಳುವರಿ ಬಿತ್ತನೆ ಬೀಜಗಳನ್ನ ಅನ್ವಯಿಸಿಕೊಂಡಿವಿ. ಇದರಿಂದಾಗಿ ಉತ್ಪಾದನೆ ಹೆಚ್ಚಾಯಿತು. ಕೃಷಿಯಲ್ಲಿ ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸಿ ಈ ಎಲ್ಲ ಕಾರಣಗಳಿಂದಾಗಿ ಕೃಷಿ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಯಿತು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಈಗ ಈ ತರಗತಿಯಲ್ಲಿ ಕೈಗಾರಿಕೆ ಮತ್ತು ವ್ಯಾಪಾರದ ಒಂದು ವಿಶ್ಲೇಷಣೆಯನ್ನ ನೋಡೋಣ. ಕೈಗಾರಿಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಾವು ಬರೀ ಕೃಷಿ ಅಭಿವೃದ್ಧಿಗೊಳಿಸಿದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಕೃಷಿಯ ಜೊತೆಗೆ ಕೈಗಾರಿಕೆಗಳು ಸಹ ಅಭಿವೃದ್ಧಿಯನ್ನ ಹೊಂದಬೇಕು. ಯಾವುದೇ ಒಂದು ಬಡ ರಾಷ್ಟ್ರ ಆರ್ಥಿಕವಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಆ ರಾಷ್ಟ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆಗಲೇಬೇಕು. ಕೈಗಾರಿಕಾ ಉತ್ಪಾದನೆಯ ಪ್ರಮಾಣ ಹೆಚ್ಚಾದಾಗ ಮಾತ್ರ ಆ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರ ಅಭಿಮತವಾಗಿತ್ತು. ಹಾಗಾಗಿ ನಾವು ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಭಾರತ ಸರ್ಕಾರ ಹಲವಾರು ರೀತಿಯ ನೀತಿಗಳನ್ನ ರೂಪಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. 1947ರ ನಂತರ ಅಂದ್ರೆ ಸ್ವಾತಂತ್ರ್ಯದ ನಂತರ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಪ್ರಾರಂಭ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ನಮಗೆ ಬ್ರಿಟಿಷರು ನಮಗೆ ಕೊಟ್ಟಂತಹ ಭಾರತದಲ್ಲಿ ಅಂದ್ರೆ ಸ್ವತಂತ್ರ ಪೂರ್ವದ ಭಾರತದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯನ್ನ ಹೊಂದಿರಲಿಲ್ಲ. ಕೈಗಾರಿಕೆಗಳು ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದವು. ಬಹಳಷ್ಟು ಕರಕುಶಲ ಕೈಗಾರಿಕೆಗಳು ನಶಿಸಿ ಹೋಗಿದ್ದವು, ಸಂಕಷ್ಟದಲ್ಲಿದ್ದವು. ಇಂಥ ಕೈಗಾರಿಕೆಗಳನ್ನ ನಾವು ಮೇಲೆತ್ತಬೇಕಾದಂತಹ ಅನಿವಾರ್ಯತೆ ಭಾರತದ ಒಂದು ಆಡಳಿತಗಾರರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಹಾಗಾಗಿ ಇಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಬೇಕು. ಯಾಕೆ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಕೈಗಾರಿಕೆಗಳಲ್ಲಿ ಒಂದು ಸ್ಥಿರವಾದ ಉದ್ಯೋಗಾವಕಾಶಗಳು ಸಿಗ್ತವೆ. ಕೃಷಿಯಲ್ಲಿ ನಮಗೆ ಸ್ಥಿರ ಉದ್ಯೋಗ ಸಿಗೋದಿಲ್ಲ, ಅದು ಋತುಮಾನದ ಉದ್ಯೋಗ ಆಗುತ್ತೆ. ಆದರೆ ಕೈಗಾರಿಕೆಯಲ್ಲಿ ಮಾತ್ರ ನಿರಂತರವಾಗಿರ್ತಕ್ಕಂಥ ಸ್ಥಿರ ಉದ್ಯೋಗ ಅವಕಾಶಗಳನ್ನ ಒದಗಿಸುವುದರಿಂದ ನಾವು ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಬೇಕು.
ಹಾಗೆಯೇ ಮತ್ತೆ ಈ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಈ ಒಂದು ಆಧುನೀಕರಣ ಒಂದು ಸ್ಥಿರ ಉದ್ಯೋಗ ಹಾಗೆಯೇ ಎರಡನೇದು ಆಧುನೀಕರಣ. ಈ ಕೈಗಾರಿಕೆಗಳಲ್ಲಿ ನಾವು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸೋದ್ರಿಂದ ಹೊಸದಾಗಿರ್ತಕ್ಕಂತಹ ಉತ್ಪಾದನೆ ವಿಧಾನಗಳನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಧುನೀಕರಣ ಅಂತ ಹೇಳಿದ್ರೆ ಹೊಸ ವಸ್ತುಗಳ ಉತ್ಪಾದನಾ ವಿಧಾನದಲ್ಲಿ ಬದಲಾವಣೆ, ಹೊಸ ಮಾರುಕಟ್ಟೆಯ ಶೋಧನೆಗಳು, ಹೀಗೆ ಹೊಸತನದನ್ನು ಒಂದು ಒಳಗೊಂಡಿರ್ತಕ್ಕಂತಹ ಸೃಜನಾತ್ಮಕತೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನೇ ನಾವು ಆಧುನೀಕರಣ ಅಂತೇಳಿ ಕರಿತೀವಿ. ಹೀಗೆ ಕೈಗಾರಿಕೆಗಳಲ್ಲಿ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಸರಕುಗಳನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ ಮತ್ತು ಸರಕುಗಳು ಕಡಿಮೆ ಬೆಲೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಬಹುದು ಮತ್ತು ಕಡಿಮೆ ಬೆಲೆಗೆ ಆ ವಸ್ತುಗಳನ್ನು ಮಾರಾಟ ಮಾಡಬಹುದು. ಹಾಗಾಗಿ ಕೈಗಾರಿಕೆಗಳನ್ನು ನಾವು ಆಧುನೀಕರಣಗೊಳಿಸೋದ್ರಿಂದ ಹಾಗೆ ಕೈಗಾರಿಕೆಗಳು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದರೆ ಭಾರತದ ಆರ್ಥಿಕತೆಯು ಸಹ ಹೆಚ್ಚು ಪ್ರಗತಿಯನ್ನ ಸಾಧಿಸುತ್ತದೆ. ಹಾಗಾಗಿ ಕೈಗಾರಿಕೆಗಳನ್ನು ಯಾಕೆ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದ್ರೆ, ಒಂದು, ಕೈಗಾರಿಕೆಗಳು ಸ್ಥಿರ ಉದ್ಯೋಗವನ್ನು ಒದಗಿಸಿಕೊಡ್ತವೆ. ಎರಡನೇದಾಗಿರ್ತಕ್ಕಂಥದ್ದು ಆಧುನೀಕರಣಕ್ಕೆ ಸಹಾಯ ಮಾಡುತ್ತೆ. ಕೈಗಾರಿಕೆಗಳಲ್ಲಿ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುತ್ತದೆ. ಕೈಗಾರಿಕೆ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿ, ಕೈಗಾರಿಕೆಗಳ ಸ್ಥಾಪನೆಯಿಂದಾಗಿ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ನಾವು ಕೈಗಾರಿಕೆಗಳನ್ನ ಅಭಿವೃದ್ಧಿಯನ್ನ ಪಡಿಸಬೇಕಾಗುತ್ತೆ. ಅನಂತರ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಕೈಗಾರಿಕೆಗಳ ಬೆಳವಣಿಗೆಗೆ ಅಥವಾ ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚು ಆದ್ಯತೆಯನ್ನು ನೀಡಿತು. ಅದರಲ್ಲೂ ಸಹ ಎರಡನೇ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತ ಸರ್ಕಾರ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚು ಸಂಪನ್ಮೂಲಗಳನ್ನು ಮೀಸಲಿಡೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತದೆ. ಹಾಗಾಗಿ ನಾವು ಕೈಗಾರಿಕೆಗಳನ್ನ ಹೆಚ್ಚು ಸ್ಥಾಪನೆ ಮಾಡಬೇಕು, ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡೋದ್ರ ಮೂಲಕ ದೇಶದ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಯಿತು. ಈ ಒಂದು ಆದ್ಯತೆಯಲ್ಲಿ ಮುಖ್ಯವಾಗಿ ಕೈಗಾರಿಕೆಗಳ ವೈವಿಧ್ಯೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಒದಗಿಸಲಾಯಿತು. ವೈವಿಧ್ಯೀಕರಣ ಕೈಗಾರಿಕೆಗಳ ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚು ಒತ್ತು ನೀಡಲಾಯಿತು. ಅಂದ್ರೆ ನಾವು ಕೇವಲ ಸಾಂಪ್ರದಾಯಿಕ ಕೈಗಾರಿಕೆಗಳು ಮಾತ್ರ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು. ಒಂದು ಸಕ್ಕರೆ ಕಾರ್ಖಾನೆ, ಸೆಣಬಿನ ಕಾರ್ಖಾನೆ, ಹತ್ತಿ ಬಟ್ಟೆ ಕೈಗಾರಿಕೆಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು, ಈ ರೀತಿಯಾಗಿರ್ತಕ್ಕಂತಹ ಸಾಂಪ್ರದಾಯಿಕ ಕೈಗಾರಿಕೆಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು. ಅದಕ್ಕೆ ಹೊರತಾಗಿರ್ತಕ್ಕಂತಹ ಇನ್ನೂ ಕೆಲವು ಸರಕುಗಳನ್ನು ಉತ್ಪಾದನೆ ಮಾಡಬಹುದಾಗಿರ್ತಕ್ಕಂತಹ ಈ ಮುಖ್ಯವಾಗಿ ವಾಹನಗಳ ತಯಾರಿಕೆ, ಬಿಡಿ ಭಾಗಗಳ ತಯಾರಿಕೆ, ಪೂರಕ ಸರಕುಗಳ ತಯಾರಿಕೆ, ಈ ರೀತಿಯಾಗಿರ್ತಕ್ಕಂಥ ಇಂಜಿನಿಯರಿಂಗ್ ವಸ್ತುಗಳ ಉತ್ಪಾದನೆಯಲ್ಲಿ ಭಾರತದ ಆರ್ಥಿಕತೆ ಪ್ರಗತಿಯನ್ನು ಸಾಧಿಸಿರಲಿಲ್ಲ. ಹಾಗಾಗಿ ಈ ಉದ್ದೇಶವನ್ನು ಇಟ್ಟುಕೊಂಡು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳ ವೈವಿಧ್ಯೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಯಿತು. ಹೀಗೆ ಭಾರತದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ
ಭಾರತ ಸರ್ಕಾರ ಮುಖ್ಯವಾಗಿ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತದೆ. ಹಾಗಾದ್ರೆ ಕೈಗಾರಿಕೆಗಳನ್ನ ಯಾರು ಸ್ಥಾಪನೆ ಮಾಡಬೇಕು? ಕೈಗಾರಿಕೆಗಳು ಬೇಕು, ಹಾಗಾದ್ರೆ ಯಾರು ಸ್ಥಾಪನೆ ಮಾಡಬೇಕು? ಸರ್ಕಾರ ಸ್ಥಾಪನೆ ಮಾಡಬೇಕಾ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶವನ್ನ ನೀಡಬೇಕಾ? ಕೈಗಾರಿಕೆಗಳನ್ನ ಯಾರು ಸ್ಥಾಪನೆ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಮುಖ್ಯವಾಗಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ, ಸಾರ್ವಜನಿಕ ಮತ್ತು ಖಾಸಗಿ, ಸಾರ್ವಜನಿಕ ಮತ್ತು ಖಾಸಗಿ ವಲಯ. ಸಾರ್ವಜನಿಕ ವಲಯದಲ್ಲಿ, ಸಾರ್ವಜನಿಕ ಅಂತ ಹೇಳಿದ್ರೆ ಸರ್ಕಾರದ ಒಡೆತನದಲ್ಲಿ ಕೈಗಾರಿಕೆಗಳಿದ್ರೆ ಆ ವಲಯವನ್ನ ಸಾರ್ವಜನಿಕ ವಲಯ ಅಂತ ಕರಿತೀವಿ. ಕೈಗಾರಿಕೆಗಳು ಸರ್ಕಾರದ ಒಡೆತನಕ್ಕೆ ಒಳಪಟ್ಟಿದ್ದರೆ ಅಂತಹ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ಇನ್ನು ಖಾಸಗಿ ವಲಯ ಅಂತ ಹೇಳಿದ್ರೆ ಕೈಗಾರಿಕೆಗಳು ಖಾಸಗಿ ಒಡೆತನಕ್ಕೆ ಒಳಪಟ್ಟಂತಹ ಕೈಗಾರಿಕೆಗಳನ್ನ ಖಾಸಗಿ ಕೈಗಾರಿಕೆಗಳು ಅಥವಾ ಖಾಸಗಿ ವಲಯ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು. ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ನಮ್ಮ ಯೋಜನಾಕಾರರಿಗೆ ಮತ್ತು ಆಡಳಿತದ ವರ್ಗದವರಿಗೆ ಒಂದು ಸವಾಲಿತ್ತು. ಏನು ಸವಾಲು ಅಂತ ಹೇಳಿದ್ರೆ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳದ ಸಂಪನ್ಮೂಲಗಳು ಬೇಕಾಗ್ತವೆ. ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಖಾಸಗಿ ಉದ್ಯಮದಲ್ಲಿ ಅಧಿಕ ಪ್ರಮಾಣದಲ್ಲಿ ಬಂಡವಾಳ ಕಂಡು ಬರೋದಿಲ್ಲ. ಅಂದ್ರೆ ಬಂಡವಾಳದ ಕೊರತೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಅಭಿವೃದ್ಧಿಗೆ ಬೇಕಾಗುವಷ್ಟು ಬಂಡವಾಳ ಖಾಸಗಿ ವಲಯದಲ್ಲಿ ಇರಲಿಲ್ಲ. ಅಭಿವೃದ್ಧಿಗೆ ಬೇಕಾಗುವಷ್ಟು ಬಂಡವಾಳ ಅಂತಕ್ಕಂಥದ್ದು ಖಾಸಗಿ ವಲಯದಲ್ಲಿ ಇರಲಿಲ್ಲ. ಒಂದು ವೇಳೆ ಕೆಲವೊಬ್ಬ ಖಾಸಗಿ ವ್ಯಕ್ತಿಗಳಲ್ಲಿ ಇದ್ರೂ ಸಹ ಆ ವ್ಯಕ್ತಿಗಳಲ್ಲಿ ಉತ್ಸಾಹ ಅಥವಾ ಪ್ರೋತ್ಸಾಹ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ಖಾಸಗಿ ಉದ್ಯಮ ಸಂಸ್ಥೆಗಳು ಸಂಪೂರ್ಣವಾಗಿ ಏನಾಗಿದ್ವು, ತಮ್ಮ ಅಸ್ತಿತ್ವದಲ್ಲಿ ಕೆಲವೊಂದು ಪ್ರದೇಶಕ್ಕೆ ಮಾತ್ರ ಅಥವಾ ಕೆಲವೊಂದು ಸರಕುಗಳಿಗೆ ಮಾತ್ರ ಅವು ಸೀಮಿತವಾಗಿದ್ದವು. ಹಾಗಾಗಿ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರನೇ ಮುಂದೆ ಬರಬೇಕಾಗುತ್ತದೆ. ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಕೈಗಾರಿಕೆಗಳ ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬಂತು ಅಂತ ಹೇಳಿದ್ರೆ, ಮುಖ್ಯವಾಗಿ ಖಾಸಗಿ ಉದ್ಯಮಗಳ ಬಳಿ, ಖಾಸಗಿ ಬಂಡವಾಳಶಾಹಿದಾರರ ಬಳಿ ಅಭಿವೃದ್ಧಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ಬಂಡವಾಳ ಇರಲಿಲ್ಲ. ಎರಡನೇದಾಗಿರ್ತಕ್ಕಂಥದ್ದು, ಆ ಬಂಡವಾಳಶಾಹಿಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಥವಾ ಬಂಡವಾಳ ತೊಡಗಿಸಬೇಕು ಅಂತಕ್ಕಂಥ ಒಂದು ಚೈತನ್ಯ ಅಥವಾ ಪ್ರೋತ್ಸಾಹ ಅಂತಕ್ಕಂಥದ್ದು ಸಹ ಇರಲಿಲ್ಲ, ಪ್ರೇರಣೆ ಅಂತಕ್ಕಂಥದ್ದು ಸಹ ಇರಲಿಲ್ಲ. ಹಾಗಾಗಿ ಪ್ರಮುಖವಾಗಿ ಸರ್ಕಾರನೇ ಸಹ ಒಂದು ಕೈಗಾರಿಕಾ ವಲಯವನ್ನು ಪ್ರೋತ್ಸಾಹಿಸಿತು. ಸರ್ಕಾರ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಮುಂದಾಯಿತು. ಕೈಗಾರಿಕೆಗಳ ಅಭಿವೃದ್ಧಿಗೆ ಸರ್ಕಾರನೇ ತಾನೇ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬಂತು. ಹಾಗಾಗಿ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸರ್ಕಾರ ಕೆಲವೊಂದು ಮೂಲಭೂತ ಕೈಗಾರಿಕೆಗಳನ್ನು ತನ್ನ ಒಡೆತನದಲ್ಲಿಯೇ ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬರುತ್ತದೆ. ಈ ಕೈಗಾರಿಕೆಗಳು ಸಂಪೂರ್ಣವಾಗಿ ಸಮಾಜವಾದಿ ಆಧಾರದಲ್ಲಿ ಸ್ಥಾಪಿಸಲಾಯಿತು. ಸಮಾಜವಾದಿ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು. ಇಲ್ಲಿ ಸರ್ಕಾರ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಭಾರತ ಸರ್ಕಾರ ತಾನೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬರುತ್ತೆ. ಅದರಲ್ಲೂ ಸಹ ಎರಡನೇ ಪಂಚವಾರ್ಷಿಕ ಯೋಜನೆಯಿಂದ ಭಾರತದಲ್ಲಿ ಕೈಗಾರಿಕೆಗಳು ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಗೋದಕ್ಕೆ ಪ್ರಾರಂಭ ಆಗ್ತವೆ. ಆ ಕೈಗಾರಿಕೆಗಳ ಸ್ಥಾಪನೆ
ಮುಖ್ಯವಾಗಿ ಯಾವ ತಳಹದಿಯ ಮೇಲೆ? ಸಮಾಜವಾದಿ ತಳಹದಿಯ ಮೇಲೆ ಇಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸಲಾಯಿತು. ಸಮಾಜವಾದಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೈಗಾರಿಕೆಗಳು ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಈ ತರದ ಇರ್ತಕ್ಕಂಥ ಕೈಗಾರಿಕೆಗಳು ಸರಕುಗಳ ಉತ್ಪಾದನೆ, ಬೆಲೆ ನಿಗದಿ, ಆನಂತರ ಕೂಲಿಯ ದರದ ನಿಗದಿ ಎಲ್ಲದೂ ಸಹ ಸರ್ಕಾರನೇ ನಿರ್ಧಾರ ಮಾಡುತ್ತದೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸರ್ಕಾರನೇ ಸ್ಥಾಪನೆ ಮಾಡಬೇಕು. ಖಾಸಗಿ ಬಂಡವಾಳಶಾಹಿಗಾರರಿಗೆ ಏಕಸ್ವಾಮ್ಯತ್ವವನ್ನು ನಿಯಂತ್ರಣ ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಆಗ ತಾನೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಸಂಪನ್ಮೂಲಗಳು, ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಯಾವುದೋ ಒಬ್ಬ ವ್ಯಕ್ತಿಯ ಕಡೆ ಕೇಂದ್ರೀಕೃತ ಆಗಬಾರದು. ಅಂದ್ರೆ ಏಕಸ್ವಾಮ್ಯತ್ವವನ್ನು ಯಾವುದೇ ಒಬ್ಬ ವ್ಯಕ್ತಿ ಹೊಂದಬಾರದು ಅಂತ ಉದ್ದೇಶದಿಂದ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ, ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನ ಸರ್ಕಾರ ತಾನೇ ಸ್ಥಾಪನೆ ಮಾಡಲು ಮುಂದೆ ಬರುತ್ತದೆ. ಹಾಗಾಗಿ ಇಲ್ಲಿ ಸಮಾಜವಾದಿ ತಳಹದಿಯ ಮೇಲೆ ಇಲ್ಲಿ ಸರ್ಕಾರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುತ್ತದೆ. ಈ ಉದ್ದೇಶಕ್ಕಾಗಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ 1956ರಲ್ಲಿ ಕೈಗಾರಿಕಾ ನೀತಿಯನ್ನ ರೂಪಿಸುತ್ತದೆ. 1956ರಲ್ಲಿ ಸರ್ಕಾರ ಕೈಗಾರಿಕಾ ನೀತಿಯನ್ನ ರೂಪಿಸುತ್ತದೆ. ಕೈಗಾರಿಕಾ ನೀತಿ ಅಂತ ಹೇಳಿದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ಕೈಗಾರಿಕೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಕೈಗಾರಿಕೆಗಳಲ್ಲಿ ದಕ್ಷತೆಯನ್ನು ತರುವ ಉದ್ದೇಶದಿಂದ ಸರ್ಕಾರ ಕೈಗೊಂಡಂತಹ ನೀತಿಗಳು. ಕೈಗಾರಿಕೆಗಳ ಉತ್ಪಾದನೆ, ಕೈಗಾರಿಕೆಗಳಲ್ಲಿ ದಕ್ಷತೆ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಭಾರತ ಸರ್ಕಾರ 1956ರಲ್ಲಿ ರೂಪಿಸಿರುವಂತಹ ನೀತಿಗಳನ್ನೇ 1956ರ ಕೈಗಾರಿಕಾ ನೀತಿ ಅಂತೇಳಿ ಕರಿತೀವಿ. ಈ ಕೈಗಾರಿಕಾ ನೀತಿಯ ಮುಖ್ಯಾಂಶಗಳು ಪ್ರಮುಖವಾಗಿ ನಾವು ಈ 1956ರ ಕೈಗಾರಿಕಾ ನೀತಿಯ ಮುಖ್ಯಾಂಶಗಳನ್ನ ಪ್ರಮುಖವಾಗಿ ನೋಡೋದಾದ್ರೆ, ಮೊದಲು ಕೈಗಾರಿಕೆಗಳನ್ನು 3 ಭಾಗಗಳಾಗಿ ವಿಂಗಡಿಸುತ್ತದೆ. ಸರ್ಕಾರ ಕೈಗಾರಿಕೆಗಳನ್ನ ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸುತ್ತದೆ. ಒಂದು, ಸರ್ಕಾರದ ಒಡೆತನದ ಕೈಗಾರಿಕೆಗಳು. ಸರ್ಕಾರದ ಒಡೆತನ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಸರ್ಕಾರದ ಒಡೆತನ ಮತ್ತು ಖಾಸಗಿ ನೆರವು. ಸರ್ಕಾರದ ಒಡೆತನ ಮತ್ತು ಖಾಸಗಿ ನೆರವು. ಆನಂತರ ಮೂರನೇದಾಗಿರ್ತಕ್ಕಂಥದ್ದು ಖಾಸಗಿ ವಲಯ. ಹೀಗೆ ಕೈಗಾರಿಕೆಗಳನ್ನ ಭಾರತ ಸರ್ಕಾರ 1956ರಲ್ಲಿ 3 ಭಾಗಗಳಾಗಿ ವರ್ಗೀಕರಿಸಿದೆ, ಮಾರ್ಗಗಳನ್ನ ಮಾಡಿ. ಒಂದು, ಸರ್ಕಾರನೇ ಕೆಲವೊಂದು ಕೈಗಾರಿಕೆಗಳನ್ನ ತಾನೇ ಸ್ಥಾಪನೆ ಮಾಡ್ತಕ್ಕಂಥದ್ದು. ಬೃಹತ್ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನ, ಆದ್ಯತಾ ವಲಯದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಸರ್ಕಾರನೇ ಸ್ಥಾಪನೆ ಮಾಡ್ತಕ್ಕಂಥದ್ದು. ಈ ಕೈಗಾರಿಕೆಗಳಲ್ಲಿ ಖಾಸಗಿಯವರು ಯಾರು ಸಹ ಹೊಸದಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಾರದು. ದೊಡ್ಡ ದೊಡ್ಡ ಬೃಹತ್ ಬಂಡವಾಳವನ್ನು ಅಪೇಕ್ಷಿಸುವಂತಹ ಕೈಗಾರಿಕೆಗಳನ್ನ, ಅಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಬಂದರುಗಳಾಗಿರ್ಬೋದು, ವಿಮಾನ ನಿಲ್ದಾಣಗಳು, ವಿದ್ಯುತ್ ಉತ್ಪಾದನೆ, ರೈಲ್ವೆ ಅಭಿವೃದ್ಧಿ, ಹಾಗೆಯೇ ಸಾರಿಗೆ ಅಭಿವೃದ್ಧಿ, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಮೂಲಭೂತ ಕೈಗಾರಿಕೆಗಳು, ಹಾಗೆಯೇ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸತಕ್ಕಂಥ ಕೈಗಾರಿಕೆ, ಈ ಎಲ್ಲ ಕೈಗಾರಿಕೆಗಳನ್ನ ಸರ್ಕಾರ ತಾನೇ ಸ್ಥಾಪಿಸತಕ್ಕಂಥದ್ದು. ಹೋಟೆಲ್ ಉದ್ಯಮ ಇರ್ಬೋದು, ಹಾಗೆಯೇ ಪ್ರವಾಸೋದ್ಯಮ, ಇವೆಲ್ಲವನ್ನೂ ಸಹ ಸರ್ಕಾರದ ಒಡೆತನದಲ್ಲಿಯೇ ಕೈಗಾರಿಕೆಗಳನ್ನ ಸ್ಥಾಪಿಸಿತು. ಇವುಗಳು
ಈ ಕೈಗಾರಿಕೆಗಳನ್ನ ಮೊದಲು ಸರ್ಕಾರನೇ ಸ್ಥಾಪನೆ ಮಾಡುತ್ತೆ. ಇಂತಹ ಕೈಗಾರಿಕೆಗಳಲ್ಲಿ ಖಾಸಗಿಯವರು ಯಾವುದೇ ಸಹ ಈ ತರದ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋ ಹಾಗಿಲ್ಲ ಅಂತ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸರ್ಕಾರದ ಒಡೆತನ ಮತ್ತು ಖಾಸಗಿ ನೆರವನ್ನು ಅಪೇಕ್ಷಿಸುವಂತ ಕೈಗಾರಿಕೆಗಳು. ಸರ್ಕಾರದ ಒಡೆತನದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುತ್ತೆ. ಆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಸರಕುಗಳು, ಪೂರಕ ಸರಕುಗಳನ್ನ ಖಾಸಗಿಯವರಿಂದ ಪಡಿಬೇಕು. ಖಾಸಗಿಯವರ ನೆರವನ್ನ ಅಪೇಕ್ಷಿಸಿ ಸ್ಥಾಪನೆ ಮಾಡ್ತಕ್ಕಂಥ ಕೈಗಾರಿಕೆಗಳು. ಈ ಕೈಗಾರಿಕೆಗಳನ್ನು ಸಹ ಸರ್ಕಾರನೇ ಸ್ಥಾಪನೆ ಮಾಡುತ್ತದೆ. ಅಂದ್ರೆ ಸರ್ಕಾರದ ಒಡೆತನದಲ್ಲಿ ಕೈಗಾರಿಕೆಗಳು ಇರ್ತವೆ. ಆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಅಥವಾ ಪೂರಕ ವಸ್ತುಗಳು ಎಲ್ಲಿಂದ ತೆಗೆದುಕೊಳ್ತದೆ? ಖಾಸಗಿ ಉದ್ಯಮದಲ್ಲಿ ಉತ್ಪಾದನೆ ಮಾಡಿರ್ತಾರಲ್ಲ ಆ ಕೈಗಾರಿಕೆಗಳಿಂದ ಪಡಿತಕ್ಕಂಥ ಸರಕುಗಳು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಉಳಿದೆಲ್ಲ ಕೈಗಾರಿಕೆಗಳು. ಉಳಿದಂತ ಎಲ್ಲ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಇವೆಲ್ಲವನ್ನು ಸಹ ಖಾಸಗಿ ವಲಯಕ್ಕೆ ಬಿಟ್ಟುಕೊಡಲಾಗಿದೆ. ಹೀಗೆ ಪ್ರಮುಖವಾಗಿ ಕೈಗಾರಿಕೆಗಳನ್ನ 3 ಭಾಗಗಳಾಗಿ 1956ರ ಕೈಗಾರಿಕಾ ನೀತಿ ಅಂತಕ್ಕಂಥದ್ದು ವಿಭಾಗವಾಗಿ ಮಾಡುತ್ತದೆ. ಇದರ ಈ ಒಂದು ಕೈಗಾರಿಕಾ ನೀತಿಯ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಪರವಾನಗಿ ಪದ್ಧತಿ. ಪರವಾನಗಿ ಪದ್ಧತಿಯನ್ನು ಜಾರಿಗೆ ತಂತು. ಲೈಸೆನ್ಸ್ ಸಿಸ್ಟಮ್. ಪರವಾನಗಿ ಪದ್ಧತಿ ಅಂತ ಹೇಳಿದ್ರೆ ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಉದ್ಯಮ ಸಂಸ್ಥೆ ಹೊಸದಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ಅಥವಾ ಇರ್ತಕ್ಕಂಥ ಕೈಗಾರಿಕೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಾಗಿರ್ಬೋದು, ಅಥವಾ ವೈವಿಧ್ಯಮಯವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಸ್ಥಾಪಿಸೋದಾದ್ರೂ ಸಹ ಆ ಎಲ್ಲ ಕೈಗಾರಿಕೆಗಳು ಸರ್ಕಾರದ ಅನುಮತಿಯನ್ನ ಪಡೆಯಬೇಕಾಗುತ್ತದೆ. ಹೀಗೆ ಸರ್ಕಾರದ ಅನುಮತಿಯನ್ನ ಪಡೆದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರೆ ಆ ವ್ಯವಸ್ಥೆಯನ್ನು ಅಂತ ಕರಿತೀವಿ ಪರವಾನಗಿ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಪರವಾನಗಿ ಪದ್ಧತಿಯನ್ನ ಜಾರಿಗೆ ತಂದದ್ದು ಮುಖ್ಯ ಉದ್ದೇಶ ಏನು? ಯಾಕೆ ಈ ವ್ಯವಸ್ಥೆಯನ್ನು ಜಾರಿಗೆ ತಂತು ಅಂತ ಹೇಳಿದ್ರೆ, ಒಂದು ಏಕಸ್ವಾಮ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ದೊಡ್ಡ ಕೈಗಾರಿಕೆಗಳೇನಿದ್ದಾವೆ, ಸ್ವತಂತ್ರ ಬರೋದಕ್ಕಿಂತ ಮೊದಲಿದ್ದಂತಹ ಕೆಲವೊಂದು ದೊಡ್ಡ ಕೈಗಾರಿಕೆಗಳಿದ್ದು ಆ ಕೈಗಾರಿಕೆಗಳು ಏಕಸ್ವಾಮ್ಯತ್ವವನ್ನು ಹೊಂದಬಾರದು ಅಂತಕ್ಕಂಥದ್ದು ಒಂದು ಉದ್ದೇಶ. ಏಕಸ್ವಾಮ್ಯತ್ವ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕೈಗಾರಿಕೆಗಳನ್ನ ಅದು ಆಕ್ರಮಿಸಿಕೊಳ್ಳಬಾರದು ಅನ್ನುವ ಉದ್ದೇಶದಿಂದ ಈ ಪರವಾನಗಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಂಪನ್ಮೂಲಗಳನ್ನ ಮಿತವಾಗಿ ಬಳಸಬೇಕು. ಸಂಪನ್ಮೂಲವನ್ನ ಮಿತವಾಗಿ ಬಳಸುವ ಉದ್ದೇಶದಿಂದ ಈ ಕೈಗಾರಿಕೆಗಳ ಈ ಪರವಾನಗಿ ಪದ್ಧತಿಯನ್ನ ಜಾರಿಗೆ ತರಲಾಯಿತು. ಈ ಸಂಪನ್ಮೂಲಗಳು, ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಅಗತ್ಯ ಎಷ್ಟಿದೆಯೋ ಅಷ್ಟು ದೇಶದ ಜನರಿಗೆ ಬೇಕಾಗಿರುವಷ್ಟು ಸರಕುಗಳನ್ನ ಮಾತ್ರ ನಾವು ಉತ್ಪಾದನೆ ಮಾಡಬೇಕು. ಅಗತ್ಯಕ್ಕಿಂತ ಹೆಚ್ಚಿನ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಹೋದ್ರೆ ಸಂಪನ್ಮೂಲಗಳೇನಾಗ್ತವೆ? ನಷ್ಟ ಆಗ್ತವೆ. ಆ ಉದ್ದೇಶದಿಂದ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಈ ಪರವಾನಗಿ ಪದ್ಧತಿಯನ್ನ ಜಾರಿಗೆ ತಂತು. ಇನ್ನ ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ಈ ಒಂದು ವ್ಯವಸ್ಥೆಯಲ್ಲಿ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ. ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಈ 1956ರ ಕೈಗಾರಿಕಾ ನೀತಿಯಲ್ಲಿ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಪಡಿಸತಕ್ಕಂಥದ್ದು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಕೈಗಾರಿಕೆಗಳು ಸ್ಥಾಪನೆ ಆಗಿವೆ. ಕಲ್ಕತ್ತಾದಲ್ಲಿ ಒಂದು, ಜಮ್ಶೆಡ್ಪುರದಲ್ಲಿ ಒಂದು ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಹೀಗೆ ಕೆಲವು ಪ್ರದೇಶಗಳಿಗೆ ಮಾತ್ರ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದಿದೆ. ಆದರೆ ಬಹಳಷ್ಟು ಪ್ರದೇಶ, ದೇಶದ ಬಹುಭಾಗ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಹಿಂದೆ ಹೋಯಿತು. ಆ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಇಲ್ಲಿ
ಈ ನೀತಿಯನ್ನ ಜಾರಿಗೆ ತರ್ತದೆ. 1956ರ ನೀತಿಯನ್ನ ಜಾರಿಗೆ ತರ್ತದೆ. ಈ ಖಾಸಗಿ ವಲಯದ ಕೈಗಾರಿಕೆಗಳು ಏನೋ ಸ್ಥಾಪನೆ ಮಾಡಬೇಕು ಅಂತ ಮುಂದೆ ಬಂದ್ರೆ, ಈ ಪ್ರದೇಶಗಳಲ್ಲಿ ಅಂದ್ರೆ ಹಿಂದುಳಿದ ಪ್ರದೇಶದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬಂದ್ರೆ ಅವರಿಗೆ ಸರ್ಕಾರ ತಕ್ಷಣನೇ ಪರವಾನಗಿಯನ್ನು ನೀಡ್ತಕ್ಕಂಥದ್ದು ಅಥವಾ ಕೆಲವೊಂದು ತೆರಿಗೆ ರಿಯಾಯಿತಿಗಳನ್ನ ಕೊಡ್ತಕ್ಕಂಥದ್ದು, ವಿದ್ಯುತ್ನ ಒಂದು ರಿಯಾಯಿತಿ ದರದಲ್ಲಿ ಅವರಿಗೆ ಮಾರಾಟ ಮಾಡ್ತಕ್ಕಂಥದ್ದು, ಹೀಗೆ ಪ್ರೋತ್ಸಾಹಗಳನ್ನ ನೀಡ್ತಕ್ಕಂಥದ್ದು. ಕೈಗಾರಿಕೆಗಳ ಹಿಂದುಳಿದ ಪ್ರದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತದೆ, ಈ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಲ್ಲಿ ಪರವಾನಗಿಯನ್ನು ಸರಳೀಕರಣ ಮಾಡುತ್ತೆ, ಪರವಾನಗಿ ಪದ್ಧತಿಯನ್ನ ಸರಳೀಕರಣ ಮಾಡುತ್ತೆ, ತೆರಿಗೆ ವ್ಯವಸ್ಥೆಯಲ್ಲಿ ರಿಯಾಯಿತಿಯನ್ನ ಕೊಡ್ತದೆ, ಮತ್ತು ವಿದ್ಯುತ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು, ರಸ್ತೆಗಳು ಇರ್ಬೋದು, ನೀರು, ಈ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಸರ್ಕಾರ ಒದಗಿಸಿಕೊಡುತ್ತೆ. ಹೀಗೆ ಈ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಹಿಂದುಳಿದ ಪ್ರದೇಶಗಳು ಸಹ ಹೆಚ್ಚು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತದೆ. ಆನಂತರ ಪ್ರಾದೇಶಿಕ ಅಸಮತೋಲನ, ಏನು ಅಸಮತೋಲನ ಇರ್ತಲ್ಲ, ಈ ಅಸಮತೋಲನವನ್ನು ನಿವಾರಣೆ ಮಾಡೋದಕ್ಕೂ ಸಹ ಈ ಪರವಾನಗಿ ಪದ್ಧತಿ ಹೆಚ್ಚು ಸಹಾಯ ಆಗುತ್ತದೆ. ಹಾಗೆಯೇ ಕೈಗಾರಿಕೆಗಳು ವಿಸ್ತರಣೆ ಮತ್ತು ವೈವಿಧ್ಯೀಕರಣವನ್ನ ತಡೆಯೋದಕ್ಕೂ ಸಹ ಪರವಾನಗಿ ಪದ್ಧತಿ ನಮಗೆ ಸಹಾಯ ಮಾಡುತ್ತದೆ. ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆ ಇನ್ನೂ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸರ್ಕಾರದ ಅನುಮತಿಯನ್ನ ಪಡೆದ್ರೆ, ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಅನುಮತಿಯನ್ನ ಪಡಿಬೇಕಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಉತ್ಪಾದನೆ ಮಾಡಬೇಕು ಅನ್ನೋದನ್ನ ಸರ್ಕಾರ ನಿರ್ಧರಿಸುತ್ತೆ. ಯಾಕೆ ನಿರ್ಧರಿಸುತ್ತೆ ಅಂತ ಹೇಳಿದ್ರೆ, ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಯಾವ ಪ್ರಮಾಣದಲ್ಲಿದೆ ಮತ್ತು ದೇಶದ ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಸರಕುಗಳು ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೆ, ಇದರ ಆಧಾರದ ಮೇಲೆ ನಮ್ಮ ಕೈಗಾರಿಕಾ ಉತ್ಪಾದನೆ ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು. ಆ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ 1956ರ ಕೈಗಾರಿಕಾ ನೀತಿ ಹೆಚ್ಚಿನ ಆದ್ಯತೆಯನ್ನ ನೀಡಿತು. ನಂತರ ಸಣ್ಣ ಕೈಗಾರಿಕೆಗಳಿಗೂ ಸಹ ಸರ್ಕಾರ ಒಲವನ್ನು ವ್ಯಕ್ತಪಡಿಸುತ್ತದೆ. ಸಣ್ಣ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳಿಗೂ ಸಹ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ನೀಡಿತು. ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತೆ. ಇದಕ್ಕೆ ಮುಖ್ಯ ಕಾರಣ ಸಣ್ಣ ಕೈಗಾರಿಕೆಗಳು, ಬಹುತೇಕ ಕೈಗಾರಿಕೆಗಳು ಗ್ರಾಮೀಣ ಭಾಗದಲ್ಲಿ ಈ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಇದರಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಹಾಗೆಯೇ ಗ್ರಾಮೀಣ ಜನರ ಆದಾಯ ಹೆಚ್ಚಾಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಉದ್ದೇಶದಿಂದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಸರ್ಕಾರ ಖಾಸಗಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನೀಡಿತು. ಹಾಗಾದ್ರೆ ಸಣ್ಣ ಕೈಗಾರಿಕೆ ಅಂದ್ರೆ ಯಾವುದು, ಅದಕ್ಕೆ ವ್ಯಾಖ್ಯಾನ ಏನು? ವ್ಯಾಖ್ಯಾನ, ಸಣ್ಣ ಕೈಗಾರಿಕೆಗಳ ವ್ಯಾಖ್ಯಾನ 1955ರಲ್ಲಿ ಸಣ್ಣ ಕೈಗಾರಿಕೆ ಅಂತ ಹೇಳಿದ್ರೆ 5 ಲಕ್ಷ ಬಂಡವಾಳವನ್ನು ಅಪೇಕ್ಷಿಸುವಂತಹ ಕೈಗಾರಿಕೆಗಳನ್ನ ಸಣ್ಣ ಕೈಗಾರಿಕೆಗಳು ಅಂತ ಹೇಳಿ ಕರಿತೀವಿ. ಕಾರ್ವೆ ಗ್ರಾಮೀಣ ಮತ್ತು ಸಣ್ಣ ಕೈಗಾರಿಕೆಗಳ ಸಮಿತಿ, ಗ್ರಾಮೀಣ ಮತ್ತು ಸಣ್ಣ ಕೈಗಾರಿಕೆಗಳ ಸಮಿತಿಯವರು ಕಾರ್ವೆ ಅವರು ಸಣ್ಣ ಕೈಗಾರಿಕೆ ಅಂದ್ರೆ ಏನು ಅಂದ್ರೆ ಅವರೇನಂತ ಕರೀತಾರೆ, 1955ರಲ್ಲಿ 5 ಲಕ್ಷಕ್ಕಿಂತಲೂ ಕಡಿಮೆ ಬಂಡವಾಳವನ್ನು ಅಪೇಕ್ಷಿಸುವಂತಹ ಕೈಗಾರಿಕೆಗಳನ್ನ ಸಣ್ಣ ಕೈಗಾರಿಕೆಗಳು ಅಂತ ಕರೆದರು. ಈಗ ಪ್ರಸ್ತುತ ಇದನ್ನ 1 ಕೋಟಿ ರು ಬಂಡವಾಳವನ್ನ ಅಪೇಕ್ಷಿಸುವಂತಹ, 1 ಕೋಟಿ ರುಗಿಂತಲೂ ಕಡಿಮೆ ಬಂಡವಾಳವನ್ನು ಅಪೇಕ್ಷಿಸುವಂತಹ ಕೈಗಾರಿಕೆಗಳನ್ನ ಸಣ್ಣ ಕೈಗಾರಿಕೆಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಸಣ್ಣ ಕೈಗಾರಿಕೆಗಳು ಅಂತ ಹೇಳಿದ್ರೆ ಮುಖ್ಯವಾಗಿ 1 ಕೋಟಿಗಿಂತಲೂ ಕಡಿಮೆ ಬಂಡವಾಳವನ್ನ ಅಪೇಕ್ಷಿಸುವಂತಹ ಸಣ್ಣ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳನ್ನ ನಾವು ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಸಣ್ಣ ಕೈಗಾರಿಕೆಗಳಲ್ಲಿ ಕರಕುಶಲ ಕೈಗಾರಿಕೆಗಳು, ಆಮೇಲೆ ಗ್ರಾಮೀಣ ಕೈಗಾರಿಕೆಗಳು,
ಕರಕುಶಲ ಕೈಗಾರಿಕೆಗಳು ಮತ್ತು ಗ್ರಾಮೀಣ ಕೈಗಾರಿಕೆಗಳು, ಅದರ ಜೊತೆಗೆ ಮುಖ್ಯವಾಗಿ ಮನೆಯಲ್ಲೇ ಉತ್ಪಾದಿಸುವಂತಹ ಮನೆಯ ಕುಟುಂಬದ ಸದಸ್ಯರನ್ನೇ ಆಶ್ರಯಿಸಿ ಸರಕುಗಳನ್ನು ಉತ್ಪಾದಿಸುವಂತಹ ಅತಿ ಚಿಕ್ಕ ಕೈಗಾರಿಕೆಗಳು, ಇವುಗಳೆಲ್ಲವೂ ಸಹ ಸಣ್ಣ ಕೈಗಾರಿಕಾ ವ್ಯಾಪ್ತಿಯಲ್ಲಿ ಬರ್ತವೆ. ಈ ಸಣ್ಣ ಕೈಗಾರಿಕೆಯಿಂದ ಆಗ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಅನುಕೂಲಗಳು ಏನು? ಅನುಕೂಲಗಳು ಸಣ್ಣ ಕೈಗಾರಿಕೆಯಿಂದ ಆಗ್ತಕ್ಕಂತಹ ಅನುಕೂಲಗಳು. ಸಣ್ಣ ಕೈಗಾರಿಕೆಗಳು ಸಾಮಾನ್ಯವಾಗಿ ಶ್ರಮ ಸಾಂದ್ರ ಕೈಗಾರಿಕೆಗಳಾಗಿರ್ತವೆ. ಸಣ್ಣ ಕೈಗಾರಿಕೆಗಳು ಶ್ರಮ ಸಾಂದ್ರ ಕೈಗಾರಿಕೆಗಳು ಅಂದ್ರೆ ಶ್ರಮವನ್ನೇ ಹೆಚ್ಚು ಅವಲಂಬಿಸಿ ಸರಕುಗಳನ್ನು ಉತ್ಪಾದನೆ ಮಾಡ್ತವೆ. ಹಾಗಾಗಿ ಹೆಚ್ಚು ಜನರಿಗೆ ಇಲ್ಲಿ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಶ್ರಮ ಸಾಂದ್ರ ಕೈಗಾರಿಕೆಗಳು ಆಗಿರ್ತವೆ. ಅದು ಸಹ ಒಂದು ಅನುಕೂಲಗಳು. ಇನ್ನು ಎರಡನೇ ಅನುಕೂಲ ಅಂತ ಹೇಳಿದ್ರೆ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತದೆ. ಸಣ್ಣ ಕೈಗಾರಿಕೆಗಳಿಂದ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶ. ಯಾಕಂತ ಹೇಳಿದ್ರೆ ಸಣ್ಣ ಕೈಗಾರಿಕೆಗಳು ಶ್ರಮವನ್ನೇ, ಯಂತ್ರಗಳ ಬದಲಾಗಿ ಶ್ರಮವನ್ನೇ ಹೆಚ್ಚಾಗಿ ಅವಲಂಬಿಸಿರ್ತಕ್ಕಂಥ ಕೈಗಾರಿಕೆಗಳು. ಹಾಗಾಗಿ ಇದು ಉದ್ಯೋಗ ಅವಕಾಶಗಳನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತದೆ. ಹಾಗೆಯೇ ಇಲ್ಲಿ ಯಂತ್ರೋಪಗಳ ಬಳಕೆ ಕಡಿಮೆ ಇರ್ತದೆ. ಯಂತ್ರೋಪಕರಣಗಳ ಬಳಕೆ ಕಡಿಮೆ ಇರ್ತದೆ. ಯಂತ್ರೋಪಕರಣಗಳ ಬಳಕೆ ಕಡಿಮೆ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಕಡಿಮೆ ಬಂಡವಾಳವನ್ನ ಅಪೇಕ್ಷಿಸುತ್ತದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸಣ್ಣ ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಮತ್ತೊಂದು ಒಂದು ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ, ಬಂಡವಾಳದ ಕೊರತೆ ಇದ್ದಂತಹ ಭಾರತದಲ್ಲಿ ಕಡಿಮೆ ಬಂಡವಾಳದಲ್ಲಿ ಸ್ಥಾಪಿಸಬಹುದಾಗಿರ್ತಕ್ಕಂತಹ ಕೈಗಾರಿಕೆ ಆಗಿರೋದ್ರಿಂದ ಈ ಸಣ್ಣ ಕೈಗಾರಿಕೆಗಳಲ್ಲಿ ಇದೊಂದು ಸಹ ನಮಗೆ ಅನುಕೂಲವಾಗಿ ಪರಿಣಮಿಸುತ್ತದೆ. ನಂತರ ಎಲ್ಲ ಪ್ರದೇಶಗಳಲ್ಲೂ ಸಹ ಸ್ಥಾಪನೆ ಮಾಡಬಹುದು ಈ ಸಣ್ಣ ಕೈಗಾರಿಕೆಗಳನ್ನ. ಈ ಎಲ್ಲ ಪ್ರದೇಶಗಳು, ಗುಡ್ಡಗಾಡುಗಳಿರ್ಬೋದು ಅಥವಾ ಬಯಲು ಪ್ರದೇಶಗಳಾಗಿರ್ಬೋದು, ಎಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಸಹ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬಹುದಾಗಿರೋದ್ರಿಂದ ಇವುಗಳ ಒಂದು ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥದ್ದು ನಾವು ನಿವಾರಣೆ ಮಾಡೋದಕ್ಕೆ ಸಹಾಯ ಆಗುತ್ತದೆ. ಇನ್ನು ಐದನೇದಾಗಿರ್ತಕ್ಕಂಥದ್ದು ಹೆಚ್ಚು ಉತ್ಪಾದನೆ. ಸಣ್ಣ ಕೈಗಾರಿಕೆಗಳ ಸ್ಥಾಪನೆಯಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸರಕುಗಳನ್ನ ಉತ್ಪಾದನೆ ಮಾಡಬಹುದು. ಹೀಗೆ ಕೈಗಾರಿಕೆಗಳು ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಯಾವ ರೀತಿ ಬೆಳವಣಿಗೆಯನ್ನ ಹೊಂದಿದವು ಅಂದ್ರೆ, ನಾವು ಮುಖ್ಯವಾಗಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ನಾಂದಿಯನ್ನ ಹಾಡ್ತೀವಿ. ನಂತರ ಕೈಗಾರಿಕೆಗಳ ವೈವಿಧ್ಯೀಕರಣ, ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀವಿ. ಆನಂತರ ಸಾರ್ವಜನಿಕ ವಲಯದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ, ಅಂದ್ರೆ ಸರ್ಕಾರದ ಒಡೆತನದಲ್ಲಿಯೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಆನಂತರ ಖಾಸಗಿಯವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಪರವಾನಗಿ ಪದ್ಧತಿಯನ್ನ ಜಾರಿಗೆ ತರ್ತೀವಿ. ಅದರ ಮುಖ್ಯ ಉದ್ದೇಶ ಏನು? ಪರವಾನಗಿ ಪದ್ಧತಿಯ ಜಾರಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ, ಮತ್ತೊಂದು ಸಂಪನ್ಮೂಲಗಳ ಮಿತ ಬಳಕೆಯ ಉದ್ದೇಶವನ್ನು ಹೊಂದಿದೆ. ಆನಂತರ ಈ ಒಂದು ಏಕಸ್ವಾಮೀಕರಣ, ಕೈಗಾರಿಕೆಗಳ ಏಕಸ್ವಾಮ್ಯದ ಒಂದು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡತಕ್ಕಂಥದ್ದು. ಈ ಎಲ್ಲ ಉದ್ದೇಶ ಹೇಳಿಕೊಂಡು ಭಾರತ ಸರ್ಕಾರ ಪರವಾನಗಿ ಪದ್ಧತಿಯನ್ನ ಜಾರಿಗೆ ತರುತ್ತದೆ. ಇನ್ನ ಭಾರತದಲ್ಲಿ ವ್ಯಾಪಾರ ನೀತಿಗಳು. ಭಾರತದ ವ್ಯಾಪಾರ ನೀತಿ ಭಾರತದಲ್ಲಿ ಪ್ರಮುಖವಾಗಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಒಳಮುಖಿ ವ್ಯಾಪಾರ ನೀತಿಯನ್ನು ಜಾರಿಗೆ ತಂದಿದ್ವಿ. ಒಳಮುಖಿ ವ್ಯಾಪಾರ ನೀತಿ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಆಮದುಗಳನ್ನ ನಿಯಂತ್ರಣ ಮಾಡಿ ದೇಶೀಯ ಕೈಗಾರಿಕೆಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ವಿದೇಶಿ ಪೈಪೋಟಿಯಿಂದ ದೇಶೀಯ ಉದ್ಯಮಗಳನ್ನ ರಕ್ಷಿಸುವ ಉದ್ದೇಶದಿಂದ ನಾವು ಅನುಸರಿಸಿರ್ತಕ್ಕಂಥ ನೀತಿಗಳನ್ನ
ನಾವೆಂತ ಕರಿತೀವಿ ಒಳಮುಖಿ ವ್ಯಾಪಾರ ನೀತಿ ಅಂತೇಳಿ ಕರಿತೀವಿ. ಒಳಮುಖಿ ವ್ಯಾಪಾರ ನೀತಿ ಅಂತ ಹೇಳಿದ್ರೆ ರಫ್ತನ್ನ ಹೆಚ್ಚಿಸೋದು, ಆಮದುಗಳ ಪ್ರಮಾಣವನ್ನು ನಿರ್ಬಂಧ ಮಾಡ್ತಕ್ಕಂಥದ್ದು ಮತ್ತು ದೇಶೀಯ ಕೈಗಾರಿಕೆಗಳನ್ನ ವಿದೇಶಿ ಪೈಪೋಟಿಯಿಂದ ರಕ್ಷಿಸೋದು ಕೈಗೊಂಡಂತಹ ನೀತಿಯನ್ನ ನಾವೆಂತ ಕರಿತೀವಿ ಒಳಮುಖಿ ವ್ಯಾಪಾರ ನೀತಿ ಅಂತೇಳಿ ಕರಿತೀವಿ. ಈ ವ್ಯಾಪಾರ ನೀತಿಯಲ್ಲಿ ಪ್ರಮುಖವಾಗಿ ಆಮದು ಬದಲೀಕರಣ ನೀತಿಯನ್ನ ಅನುಸರಿಸಿತು. ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಭಾರತ ಸರ್ಕಾರ ಆಮದು ಬದಲೀಕರಣ ನೀತಿಯನ್ನು ಅನುಸರಿಸುತ್ತದೆ. ಆಮದು ಬದಲೀಕರಣ ಅಂತ ಹೇಳಿದ್ರೆ ಆಮದಾಗುವಂತಹ ವಸ್ತುಗಳನ್ನ ದೇಶದಲ್ಲಿಯೇ ಉತ್ಪಾದಿಸಲು ಕೈಗೊಂಡಂತಹ ಕ್ರಮಗಳು. ಇದನ್ನ ಆಮದು ಬದಲೀಕರಣ. ಆಮದಾಗುವಂತಹ ವಸ್ತುಗಳನ್ನ ದೇಶದಲ್ಲಿಯೇ ಬದಲಿ ಸರಕುಗಳನ್ನಾಗಿ ಉತ್ಪಾದಿಸಿದರೆ ಅದನ್ನ ಆಮದು ಬದಲೀಕರಣ ಅಂತೇಳಿ ಕರೀತೀವಿ. ಅಂದ್ರೆ ನಾವು ಹೆಚ್ಚು ಆಮದು ಮಾಡಿಕೊಳ್ಳೋದ್ರಿಂದ ನಮ್ಮ ದೇಶದ ಸಂಪತ್ತು ವಿದೇಶಗಳಿಗೆ ಹರಿದು ಹೋಗುತ್ತದೆ. ಯಾವ ಸರಕುಗಳನ್ನು ನಾವು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದೀವೋ ಅಂತಹ ಸರಕುಗಳನ್ನ ನಮ್ಮ ದೇಶದಲ್ಲಿಯೇ ಉತ್ಪಾದನೆ ಮಾಡೋದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಇದನ್ನು ನಾವೆಂತ ಕರಿತೀವಿ ಆಮದು ಬದಲೀಕರಣ ಅಂತ ಹೇಳಿ ಕರಿತೀವಿ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ದೇಶೀಯ ಉದ್ಯಮಗಳ ರಕ್ಷಣೆ. ದೇಶೀಯ ಉದ್ಯಮಗಳ ರಕ್ಷಣೆ. ದೇಶೀಯ ಉದ್ಯಮಗಳ ರಕ್ಷಣೆ ಮಾಡ್ತಕ್ಕಂಥದ್ದು. ವಿದೇಶಿ ಪೈಪೋಟಿಯಿಂದ ದೇಶೀಯ ಉದ್ಯಮಗಳನ್ನು ನಾವು ರಕ್ಷಣೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಭಾರತ ಆಗ ತಾನೇ ಸ್ವಾತಂತ್ರ್ಯವನ್ನು ಪಡೆದಿತ್ತು. ವಿದೇಶಿ ಸರಕುಗಳು ಭಾರತೀಯ ಸರಕುಗಳ ಜೊತೆ ಸ್ಪರ್ಧೆಯನ್ನು ನೀಡಿ ಅವು ಕಡಿಮೆ ಬೆಲೆಯಲ್ಲಿ ವಿದೇಶಿ ಸರಕುಗಳು ಮಾರಾಟ ಆಗ್ತಿದ್ವು, ಭಾರತದ ಸರಕುಗಳು ಅಧಿಕ ಬೆಲೆಯಲ್ಲಿ ಮಾರಾಟ ಆಗ್ತಿದ್ವು. ಇಂತಹ ಸನ್ನಿವೇಶದಲ್ಲಿ ಭಾರತೀಯ ಸರಕುಗಳ ಮಾರುಕಟ್ಟೆಯ ಕೊರತೆ ಕಂಡು ಬರ್ತಾ ಇತ್ತು. ಇದನ್ನ ಸರಿಪಡಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಏನ್ ಮಾಡಿತು, ದೇಶೀಯ ಉದ್ಯಮಿಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಅಂದ್ರೆ ವಿದೇಶಿ ಸರಕುಗಳನ್ನ ಆಮದು ಮಾಡಿಕೊಳ್ತಕ್ಕಂಥದ್ರ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತದೆ. ಇದಕ್ಕಾಗಿ ಕೋಟಾ ಮತ್ತು ಸುಂಕ ಮತ್ತು ಕೋಟಾ ಪದ್ಧತಿಗಳನ್ನು ಜಾರಿಗೆ ತಂದಿದೆ. ಸುಂಕ ಮತ್ತು ಕೋಟಾ ಪದ್ಧತಿಯನ್ನ ಜಾರಿಗೆ ತಂದಿದೆ. ಸುಂಕ ಅಂತ ಹೇಳಿದ್ರೆ ಆಮದಾಗುವ ವಸ್ತುಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ನಾವು ಸುಂಕಗಳು ಅಂತ ಹೇಳಿ ಕರಿತೀವಿ. ಸುಂಕ ಎಕ್ಸೈಸ್ ಡ್ಯೂಟಿ, ಎಕ್ಸೈಸ್ ಅಲ್ಲ, ಕಸ್ಟಮ್ಸ್ ಡ್ಯೂಟೀಸ್. ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿದ್ರೆ ಸುಂಕಗಳು. ಆಮದಾಗುವ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನ ಅಥವಾ ಶುಲ್ಕವನ್ನ ನಾವು ಸುಂಕಗಳು ಅಂತ ಕರಿತೀವಿ. ಆಮದಾಗತಕ್ಕಂಥ ವಿದೇಶದಿಂದ ಆಮದಾಗುವಂತ ಸರಕುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕಿದ್ರೆ ಆ ಸರಕು ಭಾರತದಲ್ಲಿ ಅಧಿಕ ಬೆಲೆಗೆ ಮಾರಾಟ ಆಗುತ್ತದೆ. ಆಗ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯರು ಆ ಸರಕುಗಳನ್ನ ಕೊಂಡುಕೊಳ್ಳೋದಕ್ಕೆ ಬಯಸೋದಿಲ್ಲ. ಆಗ ಭಾರತೀಯರು ಭಾರತೀಯ ಸರಕುಗಳನ್ನ ಕಡಿಮೆ ಬೆಲೆಯಲ್ಲಿ ಇರತಕ್ಕಂಥ ಭಾರತೀಯ ಸರಕುಗಳನ್ನ ಕೊಂಡುಕೊಳ್ಳುತ್ತಾರೆ. ಹೀಗಾಗಿ ಸುಂಕಗಳ ವ್ಯವಸ್ಥೆಯಿಂದಾಗಿ ನಾವು ದೇಶೀಯ ಕೈಗಾರಿಕೆಗಳನ್ನ ರಕ್ಷಣೆ ಮಾಡಬಹುದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕೋಟಾ. ಕೋಟಾಗಳು ಅಂತ ಹೇಳಿದ್ರೆ ಆಮದಾಗುವ ಸರಕುಗಳ ಪ್ರಮಾಣವನ್ನು ನಿಗದಿ ಮಾಡುವುದು. ಆಮದಾಗುವ ಸರಕುಗಳ ಪ್ರಮಾಣವನ್ನು ನಿಗದಿ ಮಾಡುವುದನ್ನ ನಾವು ಕರಿತೀವಿ ಕೋಟಾಗಳು ಅಂತ ಹೇಳಿ ಕರಿತೀವಿ. ಕೋಟಾಗಳು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಇಂತಿಷ್ಟೇ ಪ್ರಮಾಣದಲ್ಲಿ ಸರಕುಗಳು ಆಮದಾಗಬೇಕು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳು ಆಮದು ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಸರಕುಗಳ ಆಮದು ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ವ್ಯಾಪಾರ ನೀತಿ ಅಂತಂದ್ರೆ ಈ ಮುಖ್ಯವಾಗಿ ಈ ಮೂರು ನೀತಿಗಳು ಸಹ ಎಂತ ನೀತಿಗಳಾಗಿದ್ದವು? ಒಳಮುಖಿ ವ್ಯಾಪಾರ ನೀತಿ. ಒಳಮುಖಿ ವ್ಯಾಪಾರ ನೀತಿಯಾಗಿತ್ತು. ಒಟ್ಟಾರೆ ಈ ನೀತಿಗಳನ್ನ ಅನುಸರಿಸಿದ್ರಿಂದ, ವ್ಯಾಪಾರ ನೀತಿಯನ್ನ ಅನುಸರಿಸಿದ್ರಿಂದ ಭಾರತದ ಕೈಗಾರಿಕೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಭಾರತದ ಕೈಗಾರಿಕೆಗಳ ಮೇಲೆ ಆಗಿರ್ತಕ್ಕಂತಹ ಪರಿಣಾಮಗಳು ಒಂದು, GDPಯಲ್ಲಿ ಹೆಚ್ಚಳ.
ಭಾರತ 1956ರ ಕೈಗಾರಿಕಾ ನೀತಿ ಮತ್ತು ಆನಂತರ ತಂದಂತಹ ವ್ಯಾಪಾರ ನೀತಿಯಿಂದಾಗಿ ಭಾರತದ ಕೈಗಾರಿಕೆಗಳ ಉತ್ಪಾದನೆಯ ಪ್ರಮಾಣ ಹೆಚ್ಚಾಯಿತು. ಕೈಗಾರಿಕೆಗಳ ಉತ್ಪಾದನೆಯ ಪ್ರಮಾಣ ಹೆಚ್ಚಾಯಿತು. ಶೇಕಡ 11.8ರಿಂದ 24.6ಕ್ಕೆ ಭಾರತದ ಕೈಗಾರಿಕಾ ಉತ್ಪಾದನೆ ಹೆಚ್ಚಾಯಿತು. 1950ರಲ್ಲಿ ಭಾರತದ ಕೈಗಾರಿಕಾ ಉತ್ಪಾದನೆ ಒಟ್ಟು ಜಿಡಿಪಿಗೆ 11.8 ಇದ್ದು 1990ರ ಅವಧಿಗೆ ಕೈಗಾರಿಕೆಗಳ ಉತ್ಪಾದನೆ ಜಿಡಿಪಿಗೆ 24.6ಕ್ಕೆ ಹೆಚ್ಚಾಯಿತು. ಅಂದರೆ ಭಾರತ ಸರ್ಕಾರ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಅನುಸರಿಸಿರ್ತಕ್ಕಂಥ ನೀತಿಯ ಪರಿಣಾಮ ಕೈಗಾರಿಕೆಗಳ ಒಟ್ಟಾರೆ ಉತ್ಪಾದನೆ ಹೆಚ್ಚಾಗಿ ದೇಶದ ಕೊಡುಗೆಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡಿದೆ. ನಂತರ ಎರಡನೇದಾಗಿರ್ತಕ್ಕಂಥದ್ದು ಕೈಗಾರಿಕೆಗಳ ಬೆಳವಣಿಗೆಯ ದರ ಶೇಕಡ 6% ಹೆಚ್ಚಾಗುತ್ತದೆ. ಕೈಗಾರಿಕೆಗಳ ಬೆಳವಣಿಗೆಯ ದರ ಶೇಕಡ 6ಕ್ಕೆ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ನಂತರ ಕೈಗಾರಿಕೆಗಳ ವೈವಿಧ್ಯೀಕರಣ ಮೂರನೇದಾಗಿರ್ತಕ್ಕಂಥದ್ದು ಕೈಗಾರಿಕೆಗಳ ವೈವಿಧ್ಯೀಕರಣಕ್ಕೆ ನಮಗೆ ಸಹಾಯ ಆಯಿತು. ಭಾರತ ಸರ್ಕಾರ ಕೈಗೊಂಡಂತಹ ಒಂದು ಕೈಗಾರಿಕಾ ನೀತಿಯಿಂದಾಗಿ ಕೈಗಾರಿಕೆಗಳ ವೈವಿಧ್ಯೀಕರಣ ಅಂತ ಹೇಳಿದ್ರೆ ವಿವಿಧ ಬಗೆಯ ಕೈಗಾರಿಕೆಗಳು, ವಿಭಿನ್ನ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬಂದವು. ನಮ್ಮಲ್ಲಿ ಕೇವಲ ಯಾವುದಿದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಹಾಗೆಯೇ ಹತ್ತಿ ಬಟ್ಟೆ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆ, ಕಾಗದ ಕಾರ್ಖಾನೆ, ಸೆಣಬಿನ ಕಾರ್ಖಾನೆ, ಈ ರೀತಿಯ ಕೈಗಾರಿಕೆಗಳಿವೆ ಹೊರತು ವಿಭಿನ್ನ ಮಾದರಿಯಾಗಿರ್ತಕ್ಕಂತಹ ಈ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಅಂದ್ರೆ ವಾಹನಗಳ ತಯಾರಿಕಾ ವಿಭಾಗ ಇರ್ಬೋದು, ಯಂತ್ರಗಳನ್ನು ತಯಾರಿಸ್ತಕ್ಕಂಥ ವಿಧಾನ, ಹಾಗೆಯೇ ವಿದ್ಯುತ್ ಶಕ್ತಿಯ ಉತ್ಪಾದನೆ, ಈ ತರದ ಒಂದು ಸಾರಿಗೆ ಸಂಪರ್ಕದಲ್ಲಿ ಅಭಿವೃದ್ಧಿ, ಈ ಎಲ್ಲ ಕೈಗಾರಿಕೆಗಳನ್ನ ಸ್ಥಾಪನೆ ಆದವು. ಇದು ಯಾವುದರ ಪರಿಣಾಮ? 1956ರ ಕೈಗಾರಿಕಾ ನೀತಿಯ ಪರಿಣಾಮ. ಅನಂತರ ಸಾರ್ವಜನಿಕ ವಲಯ ವಿಸ್ತಾರ ಆಯಿತು. ಸಾರ್ವಜನಿಕ ವಲಯ ಅಂತಕ್ಕಂಥದ್ದು ವಿಸ್ತಾರ ಆಯಿತು. ಸಾರ್ವಜನಿಕ ವಲಯ ಅಂತ ಹೇಳಿದ್ರೆ ಕೈಗಾರಿಕೆಗಳ ಮೇಲೆ ಭಾರತ ಸರ್ಕಾರದ ನಿಯಂತ್ರಣ ಹೆಚ್ಚಾಯಿತು. ಇದು ಸಹ ಒಂದು ಸ್ಥಿರ ಉದ್ಯೋಗವನ್ನ ಕಂಡುಕೊಳ್ಳೋದಕ್ಕೆ ಸಹಾಯ ಆಯಿತು. ಇಲ್ಲಿ ಸಂಪನ್ಮೂಲಗಳ ಮಿತ ಬಳಕೆ ಮತ್ತು ಉದ್ಯೋಗದ ಹೆಚ್ಚಿನ ಅವಕಾಶಗಳು ಇದರಿಂದ ಸಾಧ್ಯವಾಯಿತು. ಹಾಗೆಯೇ ಇದರಿಂದ ಸ್ವಲ್ಪ ಅನಾನುಕೂಲಗಳು ನೋಡಿದ್ರೆ, ಈ ಒಂದು ಕೈಗಾರಿಕಾ ನೀತಿಯ ಅನಾನುಕೂಲಗಳು ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಸಾರ್ವಜನಿಕ ಉದ್ಯಮಗಳು ನಷ್ಟವನ್ನ ಅನುಭವಿಸಿದವು ಅಂತಕ್ಕಂಥದ್ದನ್ನ ನಾವು ವಿಶ್ಲೇಷಣೆ ಮಾಡಬಹುದು. ಸಾರ್ವಜನಿಕ ಉದ್ಯಮಗಳು ನಷ್ಟವನ್ನ ಅನುಭವಿಸಿದವು. ನಷ್ಟ ಅಂತ ಹೇಳಿದ್ರೆ ಬರೀ ಸಾರ್ವಜನಿಕ ಉದ್ಯಮಗಳು ಅಷ್ಟೇ ಅಲ್ಲ, ಖಾಸಗಿ ವಲಯದಲ್ಲೂ ನಷ್ಟವನ್ನ ಹೊಂದಿದ್ವು. ಆದರೆ ಸಾರ್ವಜನಿಕ ಉದ್ಯಮಗಳು ಸಹ ನಷ್ಟ ಹೊಂದಿದ್ದು ಇದು ಸಂಪನ್ಮೂಲಗಳ ಒಂದು ದುರ್ಬಳಕೆಗೆ ಕಾರಣ ಆಗ್ತಾ ಇತ್ತು. ಆದ್ದರಿಂದ ಸಾರ್ವಜನಿಕ ವಲಯ ಅಂತ ಹೇಳಿದ್ರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸ್ತಾ ಇತ್ತು. ಇದರ ಪರಿಣಾಮ ಜನರ ತೆರಿಗೆ ಹಣ ಕೈಗಾರಿಕೆಗಳಿಗೆ ನಾವು ಕೊಡಬೇಕಾಗ್ತಾ ಇತ್ತು. ಇದನ್ನ ನಾವು ತಪ್ಪಿಸಬೇಕಾಗಿತ್ತು. ಹಾಗೇನೆ ಮತ್ತೊಂದು ನೋಡ್ಬೋದಾಗಿರ್ತಕ್ಕಂಥದ್ದು ವಿದೇಶಿ ಉದ್ಯಮಗಳು, ವಿದೇಶಿ ಪೈಪೋಟಿಯನ್ನ ಎದುರಿಸುವ ಸಾಮರ್ಥ್ಯ ಭಾರತೀಯ ಕೈಗಾರಿಕೆಗಳಲ್ಲಿ ಇರಲಿಲ್ಲ. ನಾವು ಅನುಸರಿಸಿರ್ತಕ್ಕಂಥ ನೀತಿ ಒಳಮುಖಿ ವ್ಯಾಪಾರ ನೀತಿಯಾಗಿತ್ತು, ಒಳಮುಖಿ ವ್ಯಾಪಾರದ ನೀತಿಯಾಗಿತ್ತು. ಇದರಿಂದಾಗಿ ಕೇವಲ ಸರ್ಕಾರದ ಆಶ್ರಯದಲ್ಲಿಯೇ ಬಂದಂತಹ ಕೈಗಾರಿಕೆಗಳು ಅಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳು ವಿದೇಶಿ ಪೈಪೋಟಿಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಸಹ ಒಂದು ನಾವು ಅನಾನುಕೂಲ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಕೈಗಾರಿಕಾ ನೀತಿಯಿಂದಾಗಿ ಭಾರತದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸಹಾಯ ಆಯಿತು. 1956ರ ಕೈಗಾರಿಕಾ ನೀತಿ ಅಂತಕ್ಕಂಥದ್ದು ಕೈಗಾರಿಕೆಗಳ ಬೆಳವಣಿಗೆಗೆ ಸಹಾಯ ಆಯಿತು. ವೈವಿಧ್ಯಮಯ ಕೈಗಾರಿಕೆಗಳ ಸ್ಥಾಪನೆ ಆಯಿತು. ಹಾಗೆಯೇ ಮುಖ್ಯವಾಗಿ ಕೈಗಾರಿಕಾ ಅಭಿವೃದ್ಧಿ ಅಂದ್ರೆ ಜಿಡಿಪಿಗೆ ಕೈಗಾರಿಕೆಗಳ ಉತ್ಪಾದನೆ ಹೆಚ್ಚಾಗಿ ಜಿಡಿಪಿಗೆ ಹೆಚ್ಚಿನ ಕೊಡುಗೆಯನ್ನ ನೀಡಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಮತ್ತು ಕೈಗಾರಿಕೆಗಳ ಬೆಳವಣಿಗೆ ಶೇಕಡ 6ರ ಬೆಳವಣಿಗೆಯನ್ನ ಕಂಡದ್ದನ್ನು ಸಹ ನಾವು ನೋಡಬಹುದು. ಒಟ್ಟಾರೆ ಕೈಗಾರಿಕೆಗಳು
ದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನ ನೀಡ್ತಾ ಬಂದವು. ಇದೆಲ್ಲದರ ಒಂದು ಪರಿಣಾಮ ಏನಪ್ಪ ಅಂದ್ರೆ, ಸ್ವಾತಂತ್ರ್ಯ ಹೊಂದಿದ ನಂತರ ಭಾರತದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸಿದವು. ಸ್ವಾತಂತ್ರ್ಯ ಹೊಂದಿದ ನಂತರ ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಸಾಧ್ಯ ಆಯಿತು. ಬ್ರಿಟಿಷರ ಆಡಳಿತದಲ್ಲಿ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸ್ತಾ ಇದ್ದವು. ಬರೀ ನಷ್ಟ ಅಷ್ಟೇ ಅಲ್ಲ, ಸಂಪನ್ಮೂಲಗಳು ಸಹ ಸಾಕಷ್ಟು ವ್ಯಯ ಆಗ್ತಾ ಇತ್ತು. ಇದನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಗಮನಿಸಬಹುದಾಗಿರ್ತಕ್ಕಂಥ ಮುಖ್ಯ ಅಂಶ ಅಂತ ಹೇಳಿ ಈ ಅಧ್ಯಾಯದಲ್ಲಿ ನೋಡ್ಬೋದು. ಈ ಅಧ್ಯಾಯದ ಒಂದು ವಿಶ್ಲೇಷಣೆ ಏನಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಕೃಷಿ ಅಭಿವೃದ್ಧಿಯನ್ನು, ಕೃಷಿಯಲ್ಲಿ ಸಾಂಸ್ಕೃತಿಕ ಬದಲಾವಣೆಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಕೈಗಾರಿಕೆಯಲ್ಲೂ ಸಹ ಕೆಲವೊಂದು ರಚನಾತ್ಮಕ ಬದಲಾವಣೆಗಳನ್ನ ಜಾರಿಗೆ ತಂದ ಪರಿಣಾಮವಾಗಿ ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರೋದ್ಯಮಗಳು ಸಹ ಹೆಚ್ಚು ಬೆಳವಣಿಗೆಗೆ ಸಾಧ್ಯ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು 2ನೇ ಅಧ್ಯಾಯವನ್ನ ನಾವಿಲ್ಲಿ ನೋಡ್ತೀವಿ. 1950ರಿಂದ 1990ರ ಅವಧಿಯಲ್ಲಿ ಭಾರತದ ಆರ್ಥಿಕತೆಯನ್ನು ನೋಡ್ತೀವಿ. ಆದರೆ ಈ ಒಂದು ಕೈಗಾರಿಕಾ ನೀತಿಗಳು, 1956ರ ಕೈಗಾರಿಕಾ ನೀತಿಗಳು ಕಾಲಕ್ರಮೇಣ ಅದೇನಾಯಿತು, ಸಾರ್ವಜನಿಕ ವಲಯದ ಉದ್ಯಮಗಳ ನಷ್ಟಕ್ಕೆ ಕಾರಣ ಆಗುತ್ತೆ ಮತ್ತು ಈ ಒಂದು ವಿದೇಶಿ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹೊಸ ಕೈಗಾರಿಕಾ ನೀತಿಗಳನ್ನು ಜಾರಿಗೆ ತರ್ತೀವಿ 1991ರ ಅವಧಿಯಲ್ಲಿ. ಅದನ್ನ ನೆಕ್ಸ್ಟ್ ಚಾಪ್ಟರ್, ಮುಂದಿನ ಅಧ್ಯಾಯದಲ್ಲಿ ನಾವು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನೋಡೋಣ.